ಇವಳೆ ನೋಡು ನಮ್ಮ ತಾಯಿ ಯಾವ್ರೆ ಕೊಟ್ಟ ಶಕ್ತಿಯು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವ ತ್ರಿಮೂರ್ತಿ ಆದಿಶಕ್ತಿ ಸರಸ್ವತಿ ಮಹಾಲಕ್ಷ್ಮಿ ಮಹಾಸ್ವರೂಪ ಪಾರ್ವತೀ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ಸರ್ವಶಕ್ತಿಯುಳ್ಳ ಶ್ರೀ ಮಹಾದಕ್ಷಿಣ ಕಾಳಿಕಾಂಬಾ ದೇವಿಯು ಇಲ್ಲಿ ನೆಲೆಸಿದ್ದಾಳೆ. ತಾಯಿ ಉಗ್ರ ಸ್ವರೂಪಳಾಗಿ ಶಾಂತ ಸ್ವರೂಪಳಾಗಿ ನೆಲೆಸಿ ಭಕ್ತರನ್ನ ಕರೆಯುತ್ತಿದ್ದಾಳೆ. ಈ ಆದಿಶಕ್ತಿ ಸ್ವರೂಪ ಏನೆಂಬುದು ತಿಳಿಯಲು ಇದೇ ನಿದರ್ಶನವೆಂಬಂತೆ ಯಲಹಂಕ ವಿಧಾನಸಭಾ ಕ್ಷೇತ್ರ ದಾಸನಪುರ ಹೋಬಳಿ ಸನಾತನ ಹಿಂದೂ ಧರ್ಮದ ಕ್ಷೇತ್ರ ಕಮ್ಮಸಂದ್ರದ ಗ್ರಾಮದ ಶ್ರೀ ಮಹಾಕಾಳಿ ಆದಿಶಕ್ತಿ ಮಾತೆ ಭಕ್ತರನ್ನ ಕೈಬೀಸಿ ಕರೆಯುತ್ತಿದ್ದಾಳೆ. ಪುಟ್ಟ ದೇವಾಲಯ ಈಗ ದಕ್ಷಿಣ ಶ್ರೀ ಮಹಾಕಾಳಿ ಎಂದು ಹೆಸರುವಾಸಿಯ ಆಗಿ ಬರುವ ಭಕ್ತರನ್ನ ದೃಷ್ಟಿ ದೋಷ ನಿವಾರಣೆಯೊಂದಿಗೆ ತೆಂಗಿನಕಾಯಿಯಲ್ಲಿ ತಡೆ ಹೊಡೆಯುವ ಪ್ರತೀತಿ, ನಿಂಬೆ ಹಣ್ಣಿನಲ್ಲಿ ದೃಷ್ಟಿ ಪರಿಹಾರ, ಕುಟುಂಬದ ಕಲಹ, ಬದುಕಿನ ಜೀವನದಲ್ಲಿ ವೃತ್ತಿ ದೋಷ, ಶತ್ರುಗಳ ಬಾಧೆ ನಿವಾರಣೆ ಪರಿಹರಿಸುವಲ್ಲಿ ಮಹಾಕಾಳಿಯು ಬರುವ ಭಕ್ತರನ್ನ ಆಸೆ ನೆರವೇರಿಸುತ್ತಾಳೆ. ಈ ತಾಯಿ ಮಹಿಮೆ ಅಪಾರ. ಮಾಟ ಮಂತ್ರಿಗಳ ನಿವಾರಣೆ ಮಾಡುವ ಈ ತಾಯಿಗೆ ಪ್ರತಿ ವರ್ಷದಂತೆ ಹವನ, ಚಂಡಿಕಾ ಹೋಮ, ಮೃತ್ಯುಂಜಯ ಹೋಮ, ಇದೇ ತಿಂಗಳಿನ ಮಾರ್ಚ್ ನಡೆಯುವ ಅಮ್ಮನ ಮಹಾಜಾತ್ರಾ ಮಹೋತ್ಸವ 26ನೇ ತಾರೀಕಿನ ಏಪ್ರಿಲ್ 1ರವರೆಗೂ ನಡೆಯಲಿದೆ. ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಜರುಗಲಿದೆ. ಶ್ರೀ ಆದಿಶಕ್ತಿ ಮಹಾಕಾಳಿಯ ಬಗ್ಗೆ ವಾಸ್ತುಸ್ತುತಿಯನ್ನ ನುಡಿದ ಭಕ್ತಾದಿಗಳು. ನ್ಯೂಸ್ 81 ಕನ್ನಡ. ಶ್ರೀ ಆದಿಶಕ್ತಿ ದಕ್ಷಿಣ ಕಾಳಿಕಾ ದೇವಿ ಅಮ್ಮನವರು ಇಲ್ಲಿ ಕಂಸಂದ್ರ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಇವತ್ತವರೆಗೂ ಒಳ್ಳೆಯದೇ ಆಗಿದೆ. ಇಲ್ಲಿ ವಿಶೇಷತೆ ಏನಂದರೆ ಅಮ್ಮನಿಗೆ ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಹಚ್ಚೋದ್ ಮುಖಾಂತರ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ. ಸೊ ಅದೇ ಥರ ನಮಗೂ ಇಲ್ಲಿ ಬಂದ ಮೇಲೆ ನಮಗೂ ಒಂದು ಒಳ್ಳೆ ಕೆಲಸಗಳಾಗ್ತಾಯಿದೆ. ಎಲ್ಲ ಏನೇ ನಾವು ಕೆಲಸ ಕೈಗೊಂಡ್ರು ಅಮ್ಮನ ಆಶೀರ್ವಾದ ಸದಾ ನಮಗಿದೆ. ಸೊ ಹಂಗಾಗಿ ಕ್ಷೇತ್ರಕ್ಕೆ ನಾವು ಬರ್ತಾ ಇರ್ತೀವಿ. ಇನ್ನೊಂದು ವಿಶೇಷತೆ ಏನಂದರೆ ಈ ಮಾರ್ಚ್ 26ರಿಂದ 1ನೇ ತಾರೀಕುವರೆಗೂ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ದೀವಿ. ಸೊ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು, ಅಮ್ಮನವರ ಭಕ್ತಾದಿಗಳು, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರಾ ಮಹೋತ್ಸವಕ್ಕೆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ಅಂತ ನಾವು ಈ ಮುಖಾಂತರ ದೇವಸ್ಥಾನ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ದೇವಿ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಾನು ಈ ಕ್ಷೇತ್ರದ ಭಾಳ ವರ್ಷಗಳಿಂದ ಬರ್ತಾ ಇದ್ದೀನಿ. ಇದರ ಜೀರ್ಣೋದ್ಧಾರ ಕೂಡ ನೋಡ್ತಾ ಇದ್ದೀನಿ. ಆದರೆ ಇನ್ನೂ ಆಗಬೇಕು ಅಂತ ಅನಿಸಿದೆ. ಅದಕ್ಕೆ ನಮ್ಮ ಕೈಲಾಗಿದ್ದು ಏನೋ ಒಂದು ಮಾಡೋಣ, ಯಾಕೆಂದರೆ ನಾವು ಕೇಳ್ಕೊಂಡಿದ್ದೆಲ್ಲ ಸಿಕ್ಕಿದೆ. ಇನ್ನೂ ಸಿಗಲಿ, ಬೇರೆಯವ್ರಿಗೂ ಸೇರಲಿ ಅಂದ್ಬಿಟ್ಟು ಒಂದು ಆಸೆ ನಮಗೆ. ಇದು ಆ್ಯಕ್ಚುಲಿ ದಕ್ಷಿಣ ಕಾಳಿ ದೇವಸ್ಥಾನ ಕಮ್ಮಸಂದ್ರ. ಇದು ನಾನು ಸುಮಾರು 5ರಿಂದ 6 ವರ್ಷದಿಂದ ಬರ್ತಾ ಇದ್ದೀನಿ. ಸುಮಾರು ಸಮಸ್ಯೆಗಳಲ್ಲಿ ಇದ್ವಿ. ಆ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಇಲ್ಲಿ ಬಂದ ಮೇಲೆ ಒಂದೊಂದೇ ಕಮ್ಮಿ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಸರಿ ಹೋಗಿದೆ. ಇನ್ನೊಂದು ಸ್ವಲ್ಪ ಇದೆ, ಅದೊಂದು ಪೂಜೆಗಳು ಸ್ವಲ್ಪ ಮಾಡಬೇಕು. ಅಮ್ಮಂದು ಆಶೀರ್ವಾದ ಇದೆ. ಇನ್ನೊಂದು 2 ಸರಿ ಇದಾದರೆ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಮನಸ್ಸಿಂದ ಬನ್ನಿ, ಹರಕೆಗಳನ್ನ ಕೇಳ್ಕೊಳ್ಳಿ, ಚೆನ್ನಾಗಿ ಪೂಜೆ ಮಾಡಿ. ಅದೆಲ್ಲದಕ್ಕಿಂತ ಮುಖ್ಯ ಭಕ್ತಿ ಶ್ರದ್ಧೆ ಇಂದ ನೀವು ಕೇಳ್ಕೊಳ್ಳಿ, ಅಮ್ಮ ಎಲ್ಲ ಕೊಡ್ತಾಳೆ. ಕೊಟ್ಟಿದ್ದನ್ನು ಉಪಯೋಗಿಸ್ಕೊಳ್ಳಿ, ತೊಂದರೆ ಮಾಡ್ಕೋಬೇಡಿ, ತೊಂದರೆ ತಗೋಬೇಡಿ. ನಾವು ತುಂಬಾ ಹಳಬರು, ಅಂದ್ರೆ ನಾವು ಸ್ವಂತ ಇಲ್ಲ, ಮನೆಯಲ್ಲಿ ಶಿವರಾಜ್ ಅಂತ ಹೇಳ್ಬಿಟ್ಟು ನಾವು ಬಹಳ ಹಳೆ ಕಾಲದಿಂದ ಬರ್ತಾ ಇದೀವಿ. ಮೊದಲು ದೇವಸ್ಥಾನ ಕಟ್ಟೋದಕ್ಕೆ ಮುಂಚೆಯಿಂದಾನು ಬರ್ತಾ ಇದ್ದೀವಿ. ಅಂದ್ರೆ ತಾಯಿ ಮಹಿಮೆ ತುಂಬಾ ಇದೆ ಇಲ್ಲಿ. ನಾವು ಅನ್ಕೊಂಡಿದ್ದ ಕೆಲಸಗಳು ತುಂಬಾ ಆಗಿದೆ. ಯಾವಾಗಲೂ ಅಷ್ಟೇ, ಮುಂಚೆ ಎಲ್ಲ ತುಂಬಾ ಸಮಸ್ಯೆಗಳು ಇರ್ತಿತ್ತು. ಈ ತಾಯಿ ಹತ್ರ ಬರಕ್ಕೆ ಶುರು ಮಾಡಿದ್ಮೇಲೆ ಸಮಸ್ಯೆಗಳೆಲ್ಲ ತುಂಬಾ ದೂರ ಆಗಿದೆ. ನಮ್ದು ತಾಯಿ ಶಕ್ತಿ ತುಂಬಾ ಇದೆ. ತಾಯಿ ಹೌದು, ಇಲ್ಲಿ ಬಂದು ತಡೆ ಹೊಡ್ಸ್ಕೊಂಡ್ಮೇಲೆ ನಮಗೂ ತುಂಬಾ ಕಷ್ಟಗಳು ದೂರ ಆಗಿದ್ದ. ಬಹಳ ಈ ಜನಗಳ ಕಣ್ಣ ದೃಷ್ಟಿ ಅದು ಇದು ಎಲ್ಲ ಮನೇಲಿ ಸಮಸ್ಯೆಗಳು ಇರ್ತವೆ, ನಿಮ್ಗೂ ಗೊತ್ತಿರುತ್ತಲ್ವ. ಹಾಗೇನೆ ಇಲ್ಲಿ ಬಂದು ನಾವು ತಡೆ ಎಲ್ಲ ಹೊಡ್ಸ್ಕೊಂಡ್ಮೇಲೆ ಕಷ್ಟಗಳೆಲ್ಲ ನಮ್ಗೂ ತುಂಬಾ ಕಡಿಮೆ ಆಗಿದೆ. ತುಂಬಾ ಪವಾಡ ಇದೆ ತಾಯಿದಲ್ಲಿ. ದಯವಿಟ್ಟು ಇಂಥ ಜಾಗಗಳಿಗೆಲ್ಲ ಬರಬೇಕು ಜನಗಳು. ತಾಯಿ ಸೇವೆ ಮಾಡಬೇಕು ಬಂದು. ತುಂಬಾ ಶಕ್ತಿಶಾಲಿ ಆದಂತ ತಾಯಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಒಂದ್ಸಲಿ ಬಂದ್ರೆ ಎಲ್ಲರಿಗೂ ಅನುಭವ ಆಗುತ್ತೆ.